ನ್ಯೂಸ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮೊದಲಿಗೆ ಹೆಡ್ಲೈನ್ಸ್. 2 ದಿನಗಳ ಬಸವ ಉತ್ಸವ ಬಸವ ತತ್ವ ಶಾಲಾ ಮಟ್ಟಕ್ಕೂ ತಲುಪುವಂತಾಗಲಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಜುಲೈ 28ರಂದು ಪತ್ರಿಕಾ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಆರ್ ಗುರುನಾಥ್. ನೀಟ್ ಅಕ್ರಮ ಹೋರಾಟ ಹತ್ತಿಕ್ಕಲು ಕೇಂದ್ರ ಸರ್ಕಾರ ಹುನ್ನಾರ ಡಾಕ್ಟರ್ ರಜಾಕ್ ಉಸ್ತಾದ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳ ಹೋರಾಟ ಲಾಠಿ ಪ್ರಹಾರ ಖಂಡಿಸಿ ಅಹೋರಾತ್ರಿ ಧರಣಿ. ಜುಲೈ 27ರಂದು ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ನರಸಿಂಹಲು. ಸಂಸದ ಗೋವಿಂದ ಕಾರಜೋಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಕ್ರಮಕ್ಕೆ ರವೀಂದ್ರ ಜಲ್ದಾರ್ ದೂರು. ಪತ್ರಕರ್ತರ ವಾರ್ಷಿಕ ಪ್ರಶಸ್ತಿಗೆ ಶಿವಮೂರ್ತಿ ಹಿರೇಮಠ ರಂಗನಾಥ ಚಕ್ರವರ್ತಿ ಸೇರಿ ಹಲವರು ಆಯ್ಕೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಶಾಲಾ ಮುಖ್ಯ ಗುರುಗಳಿಗೆ ಕಾರ್ಯಾಗಾರ ಈಗಿನಿಂದಲೇ ನಿರಂತರ ಪ್ರಯತ್ನ ಪ್ರಾರಂಭಿಸಿ ಡಿಡಿಪಿಐ ಮಲ್ಲಿಕಾರ್ಜುನ. ಮತ್ತು ಯರಮರಸ್ ಬೈಪಾಸ್ ಬಳಿ ಟಿಪ್ಪರ್ ಡಿಕ್ಕಿ ಚಾಲಕ ಕ್ಲೀನರ್ಗೆ ಗಾಯ. ಬಸವ ತತ್ವಗಳು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗದೆ ಎಲ್ಲ ಸಮಾಜದ ಜನರಿಗೆ ತಲುಪಬೇಕು. ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಿಯೇ ಬಸವಣ್ಣನವರ ವಿಚಾರಧಾರೆಯ ಕುರಿತು ಜಾಗೃತಿ ಮೂಡಿಸುವ ಕಾರ್ಯ ನಡೆಯಬೇಕಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಗಂಜ್ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಸವದಳ ಯರಮರಸ್ ವತಿಯಿಂದ ಹಮ್ಮಿಕೊಂಡಿದ್ದ 3ನೇ ಬೃಹತ್ ಬಸವ ಉತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಬಸವ ಸಮಿತಿಯು ರಾಜ್ಯಾದ್ಯಂತ ಸಂಚರಿಸಿ ಬಸವ ತತ್ವ ಬಸವಣ್ಣನವರ ಜೀವನ ಚರಿತ್ರೆ ಹಾಗೂ ವಚನಗಳ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯವನ್ನು ಅತ್ಯಂತ ಉತ್ಸಾಹದಿಂದ ನಡೆಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂತಹ ಕಾರ್ಯಕ್ರಮಗಳು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗದೆ ಪ್ರತಿಯೊಂದು ಸಮಾಜದ ಕಾರ್ಯಕ್ರಮಗಳಲ್ಲಿಯೂ ಬಸವಣ್ಣನವರ ಆದರ್ಶಗಳು ಮತ್ತು ಸಂದೇಶಗಳನ್ನು ಪರಿಚಯಿಸುವ ಕೆಲಸ ಆಗಬೇಕು. ಆಗ ಮಾತ್ರ ಬಸವಣ್ಣನವರು ಈ ಭೂಮಿಯಲ್ಲಿ ಜನಿಸಿದ ಉದ್ದೇಶ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುಂಬಳಗೂಡ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿಯ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಾನವ ಜನ್ಮದಲ್ಲಿ ಧರ್ಮ ಅತ್ಯಂತ ಮುಖ್ಯವಾಗಿರುತ್ತದೆ. ಅದರ ಜೊತೆಗೆ ಎಲ್ಲಾ ಧರ್ಮಗಳಲ್ಲಿ ಸಹಿಷ್ಣುತೆಯೂ ಅಷ್ಟೇ ಮುಖ್ಯವಾಗಿರುತ್ತದೆ. ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಎಂಬ ಮಾತಿನಂತೆ ಸಿದ್ದರಾಮಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ 3 ವರ್ಷಗಳಿಂದ ಬಸವೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವುದು ಅತ್ಯಂತ ಸಂತಸದ ವಿಚಾರವಾಗಿದೆ. ಬಸವ ಜ್ಯೋತಿ ಬೆಳಗಬೇಕು, ವಿಶ್ವ ಪ್ರೇಮ ಬೆಳಗಬೇಕು ಎಂದು ಹೇಳಿದರು. ಈ ಒಂದು ಶರಣ ಸಮ್ಮತವಾಗಿರ್ತಕ್ಕಂಥ ಪವಿತ್ರವಾಗಿರುವ ಶುಭ ದಿನದ ಗಳಿಗೆಯಲ್ಲಿ ನಮ್ಮ ಎಡದೊರೆ ನಾಡು ಅಂತ ಪ್ರಖ್ಯಾತಿಗೊಂಡಿರತಕ್ಕಂಥ ಈ ಪ್ರದೇಶ, ಇಂಥ ಒಂದು ರಾಯಚೂರು ನಗರದಲ್ಲಿ ಬಸವ ಉತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ವಿವೇಚನ ಪೂರ್ಣವಾಗಿ ನಡೆಸಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ 3ನೇ ಬೃಹತ್ ಬಸವ ಉತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸಾನ್ನಿಧ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಚನ್ನಬಸವಾನಂದ ಮಹಾಸ್ವಾಮೀಜಿಯವರನ್ನು ಮೊದಲು ಮಾಡಿಕೊಂಡು ಹಾಗೆ ನಿಮ್ಮೆಲ್ಲರನ್ನ ನೋಡಿ ಅದಕ್ಕೆ ಇಂಥ ಒಂದು ಆಶಯ ನುಡಿಯನ್ನು ಒಂದು 2 ನಿಮಿಷದ ಗಾಯನದೊಂದಿಗೆ ನಾನು ಪ್ರಾರಂಭ ಮಾಡಬೇಕಂತ ಇಚ್ಛಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಭೂಮಿ ಅದಾಗಬೇಕಾಯಿತು ಅಂತಂದರೆ ಮೊದಲಿಗೆ ನೇಗಿಲು ಹೊಡಿಬೇಕು, ನಂತರದಲ್ಲಿ ಅದನ್ನು ಚೆನ್ನಾಗಿ ಅರಗಬೇಕು, ಕಸವನ್ನು ತೆಗಿಬೇಕು, ಹಾಗೆ ಮಳೆ ಬಂದಾಗ ಭೂಮಿ ಹದ ಆಗುತ್ತೆ, ಅಲ್ಲಿ ಬೀಜ ಬಿತ್ತಿದಾಗ ಚೆನ್ನಾಗಿ ಫಲ ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿವರೆಗೆ ಪರಮಪೂಜ್ಯ ಸತ್ಯದೇವಿ ಮಾತಾಜಿಯವರು ವೇದಿಕೆಯ ದೈವೀಕರಣವನ್ನು ಮಾಡಿ ಬಸವೇಶ್ವರ ಪೂಜಾ ವ್ರತವನ್ನು ಮಾಡಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟು ಈ ಒಂದು ಭೂಮಿಯನ್ನು ಬಸವ ತತ್ವದ ಚಿಂತನೆಗಳನ್ನು ಬೆಳೆಸ್ತಕ್ಕಂಥ ಒಂದು ಭೂಮಿ ಇವತ್ತು ನಿಮ್ಮ ಹೃದಯದ ಭೂಮಿ ಹಸನಾಗಿದೆ. ಇಂಥ
ಇಂಥ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಅನೇಕ ಪೂಜ್ಯರಾದಿಯಾಗಿ ಎಲ್ಲ ಶರಣರು ಬೀಜವನ್ನು ಬಿತ್ತಕ್ಕಂಥ ಒಂದು ಬಸವ ತತ್ವದ ಬೀಜವನ್ನು ಬಿತ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಒಂದು ಆಶಯ ನುಡಿಯ ಗೀತೆಯನ್ನು ಹಾಡಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಬಸವ ಸಂಸ್ಕೃತಿ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ, ಇದು ಜೀವ ಜಂಗುಳಗಳ ಸಂಸ್ಕೃತಿ. ಪ್ರತಿಯೊಂದು ಜೀವಿ ಬದುಕಲಿಕ್ಕೆ ಅವಕಾಶವನ್ನ ಈ ಭೂಮಿ ಮೇಲೆ ಏನು ಪಡ್ಕೊಳ್ತಾ ಇದೆಯಲ್ಲ, ಆ ಎಲ್ಲ ಜೀವಿಗಳಿಗೆ ಬದುಕಲಿಕ್ಕೆ ಒಂದು ಹಕ್ಕು ಬೇಕಲ್ಲ. ಆ ಹಕ್ಕನ್ನ ಬಹಳ ಸಮಾನ ಮನಸ್ಥಿತಿಯಿಂದ ಸ್ಥಿತಪ್ರಜ್ಞತೆಯಿಂದ ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಏಕಮೇವ ಗುರು ಈ ಜಗತ್ತಿನಲ್ಲಿ ಯಾರಾದರೂ ಜನಿಸಿದ್ರಂದ್ರೆ ಅದು ವಿಶ್ವಗುರು ಬಸವಣ್ಣನವರು. ಕಾರ್ಯಕ್ರಮದ ನಂತರ ಧ್ವಜಾರೋಹಣ ನೆರವೇರಿಸಲಾಯಿತು. ಸಂದರ್ಭದಲ್ಲಿ ಬೀದರ್ ಬಸವ ಮಂಟಪದ ಸದ್ಗುರು ಮಾತೆ ಸತ್ಯಾದೇವಿ, ಬಸವ ಕಲ್ಯಾಣದ ಗುಣತೀರ್ಥವಾಡಿಯ ಬಸವ ಮಹಾಮನೆ, ಮಹಾಮಠದ ಬಸವಪ್ರಭು ಸ್ವಾಮೀಜಿ, ಚಿಕ್ಕಮಗಳೂರು ವಿಶ್ವಧರ್ಮ ಪೀಠ ಜಯಬಸವ ವನದ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿ, ಪ್ರಮುಖರಾದ ಸಿದ್ದರಾಮಪ್ಪ ಪಾಟೀಲ್, ರಂಗಪ್ಪ, ಹೇಮಾವತಿ, ನರಸರೆಡ್ಡಿ ಗೌಡ, ಅಶೋಕ್ ಬೆಂಡಿಗೇರಿ, ಶಿವರಾಜ್ ಪಾಟೀಲ್ ಹತ್ತಿವಾಳ, ಶಿವಶರಣಪ್ಪ, ಚನ್ನಪ್ಪ ಬಾಣೂರು ಸೇರಿದಂತೆ ಅನೇಕರಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗಳ ಸಹಯೋಗದಲ್ಲಿ ಜುಲೈ 28ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಪತ್ರಿಕಾ ದಿನಾಚರಣೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಳಿಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ವಾರ್ಷಿಕ ಪ್ರಶಸ್ತಿಗಳನ್ನು ಮಾಜಿ ಸಚಿವ ಎನ್ಎಸ್ ಬೋಸರಾಜು ಪ್ರದಾನ ಮಾಡಲಿದ್ದಾರೆ. ಆಶಯ ನುಡಿಗಳನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ನುಡಿಯಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ಎ ವಸಂತ್ ಕುಮಾರ್, ಹಂಪಯ್ಯ ನಾಯಕ, ಬಸನಗೌಡ ತುರ್ವಿಹಾಳ, ಕರೆಮ್ಮಜಿ ನಾಯಕ, ಬಸನಗೌಡ ಬಾದರ್ಲಿ, ಶರಣಗೌಡ ಬಯ್ಯಾಪುರು, ಜಿಲ್ಲಾಧಿಕಾರಿ ಪೂವಿತಾ ಎಸ್, ಎಸ್ಪಿ ಅರುಣಾಂಶುಗಿರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೋಡು, ರಾಜ್ಯ ಸಮಿತಿ ಸದಸ್ಯ ಬಸವರಾಜ ನಾಗಡದಿನ್ನಿ, ಅರವಿಂದ್ ಕುಲಕರ್ಣಿ, ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಜಿ ಸುರೇಶ್ ಆಗಮಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಹಾಗೂ ಕಲಬುರಗಿ ಪೀಠದ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ಬಿ ವೆಂಕಟ್ ಸಿಂಗ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಜಿಲ್ಲೆಯ ಎಲ್ಲ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ವಾರ್ಷಿಕ ಪ್ರಶಸ್ತಿಗಳಿಗೆ ಆಯ್ಕೆಯಾದವರ ಹೆಸರು ಪ್ರಕಟಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಜುಲೈ 28ರಂದು ಇದೇ ಮಂಗಳವಾರದಂದು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿ ವರ್ಷ ಕೂಡ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಈ ಬಾರಿ ರಾಯಚೂರು ನಗರದಲ್ಲಿ ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೈದ್ಯಕೀಯ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಅವರು ನೆರವೇರಿಸಲಿದ್ದಾರೆ. ಆಶಯ ನುಡಿಗಳನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ತಗಡೂರು ಅವರು ಆಡಲಿದ್ದಾರೆ.
ಸೊ ಅಧ್ಯಕ್ಷತೆಯನ್ನು ಸುವತ್ತಿನ ಅದು ಬರ್ತಾ ಇದೆ ನನಗೆ ಅಧ್ಯಕ್ಷತೆಯನ್ನು ನಾನೇ ವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಅಧ್ಯಕ್ಷರಾದಂಥ ವಿಜಯಕುಮಾರ್ ಜಾಗಟಗಲ್ ಇರಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದಂಥ ಜಿ ಕುಮಾರ್ ನಾಯಕ್, ಶಾಸಕರಾದ ಅಪ್ಪನಗೌಡ ಬಾದಗಿ, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಮಾನಪ್ಪ ವಜ್ಜಲ್, ಬಸನಗೌಡ ದದ್ದಲ್, ಅಂಬಯ್ಯ ನಾಯಕ್, ಬಸನಗೌಡ ತುರ್ಬ್ಯಾಳ್, ಕರೆಮ್ಮ ನಾಯಕ್, ಬಸನಗೌಡ ಬಾದರ್ಲಿ, ಶರಣಗೌಡ ಬಯ್ಯಾಪುರ್, ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಪೂವಿತಾ ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿ ಗಿರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಲ್ಗು ಸೇರಿದಂತೆ ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂಥ ಸೋಮಶೇಖರ್ ಕೆರೆಗೋಡು, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ರಾಜ್ಯ ಸಮಿತಿ ಸದಸ್ಯರಾದಂಥ ಬಸವರಾಜ್ ನಾಗರದಿನ್ನಿ, ಅರವಿಂದ್ ಕುಲಕರ್ಣಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಸುರೇಶ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಈ ಸಮಾರಂಭದಲ್ಲಿ ನಮ್ಮ ಹಿರಿಯ ಪತ್ರಕರ್ತರು ಕರ್ನಾಟಕ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ ಬಿ ವೆಂಕಟ ಸಿಂಗ್ ಅವರನ್ನು ಕೂಡ ಈ ಸಮಾರಂಭದಲ್ಲಿ ನಾವು ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಪ್ರತಿ ವರ್ಷ ಕೂಡ ಅತ್ಯುತ್ತಮ ವರದಿಗಾರಿಕೆಗಾಗಿ ಮತ್ತು ಈ ಕ್ಷೇತ್ರದಲ್ಲಿ ಸಲ್ಲಿಸಿದ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಬಾರಿ ಪ್ರತಿ ವರ್ಷ ವಿಶೇಷ ಪ್ರಶಸ್ತಿಯನ್ನು 2 ಮಾತ್ರ ನೀಡ್ತಾ ಇದ್ವಿ. ಈಗ ಮತ್ತೊಂದು ಹೆಚ್ಚುವರಿಯಾಗಿ ಈ ಬಾರಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಅಂದು ಕಾರ್ಯಕ್ರಮ ಮುಗಿದ ನಂತರ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಕೂಡ ಪತ್ರಿಕಾ ಭವನದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಾನಂದ ತಗಲೂರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಪತ್ರಕರ್ತ ಮಿತ್ರರು ಆ ಒಂದು ಸಭೆಯಲ್ಲಿ ಕೂಡ ತಪ್ಪದೇ ಪಾಲ್ಗೊಳ್ಳಬೇಕು. ಕಾರ್ಯಕ್ರಮದಲ್ಲಿ ಕೂಡ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಕೇಳ್ತಾ ಇದ್ದೇನೆ. ಹಾಗೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಪ್ರಶಸ್ತಿಗಳು ಕೂಡ ಇದೆ. ಆ ಸಂಬಂಧಪಟ್ಟಂಗ ರಿಪೋರ್ಟ್ಸ್ ಗಿಲ್ಡ್ ಅಧ್ಯಕ್ಷರು ಪತ್ರಕರ್ತರ ಸಂಘ ಹಾಗೂ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಸಂಯುಕ್ತ ಆಶ್ರಯದಲ್ಲಿ ಆಚರಿಸತಕ್ಕಂಥ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಯಚೂರು ರಿಪೋರ್ಟ್ಸ್ ವತಿಯಿಂದ ಪ್ರತಿ ವರ್ಷ ಕೊಡಲಾಗುವಂಥ ಸನ್ಮಾನಗಳನ್ನು ಈ ಕೆಳಗಿನಂತೆ ಈ ಬಾರಿ 7 ಪ್ರಶಸ್ತಿಗಳನ್ನ ಆಯ್ಕೆ ಮಾಡಿ ಈ ಕೆಳಗಿನ ಪತ್ರಕರ್ತರಿಗೆ ನೀಡಲಾಗ್ತಾ ಇದೆ. ದಿವಂಗತ ಎನ್ ಕೆ ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರಿಕೆ ವಾರ್ಷಿಕ ಪ್ರಶಸ್ತಿಯನ್ನು ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರರ ಮಂಜುನಾಥ್ ಸಾಲಿ ಅವರಿಗೆ ನೀಡಲಾಗ್ತಾ ಇದೆ. ದಿವಂಗತ ಎನ್ ಕೆ ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರಿಕೆ ವಾರ್ಷಿಕ ಪ್ರಶಸ್ತಿಯನ್ನು ಹೊಸ ದಿಗಂತ ಜಿಲ್ಲಾ ವರದಿಗಾರರಾದ ವಾಗೀಶ್ ಪಂಡಿತಾರಾಧ್ಯ ಬಿ ಪಾಟೀಲ್ ಇವರಿಗೆ ನೀಡಲಾಗ್ತಾ ಇದೆ. ದಿವಂಗತ ದಿದಿಗಿ ಕಿಶನ್ ರಾವ್ ಸ್ಮರಣಾರ್ಥ ಅತ್ಯುತ್ತಮ ವರದಿಗಾರಿಕೆ ಪ್ರಶಸ್ತಿಯನ್ನು ಗೌಡಪ್ಪ ಗೌಡ ಈಶಾನ್ಯ ಟೈಮ್ಸ್ ಜಿಲ್ಲಾ ವರದಿಗಾರರು ಇವರನ್ನ ಆಯ್ಕೆ ಮಾಡಲಾಗಿದೆ. ದಿವಂಗತ ರಘುನಾಥ್ ಸಿಂಗ್ ಬೊಮ್ಮನಾಳ್ ಸ್ಮರಣಾರ್ಥ ಪ್ರಾಯೋಜಿತ ಅತ್ಯುತ್ತಮ ಕ್ಯಾಮ್ರಾಮನ್ ವಾರ್ಷಿಕ ಪ್ರಶಸ್ತಿಯನ್ನು ದುರ್ಗೇಶ್ ಪೂಜಾರ್ ರಿಪಬ್ಲಿಕ್ ಅಂತ ಕ್ಯಾಮ್ರಾಮನ್ ಇವರಿಗೆ ಆಯ್ಕೆ ಮಾಡಲಾಗಿದೆ. ದಿವಂಗತ ಕೆ ಅಡಿಗಪ್ಪ ಸ್ಮರಣಾರ್ಥ ಕೆ ಸತ್ಯನಾರಾಯಣ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿಯನ್ನು ಈಶಾನ್ಯ ವಾರ್ತೆ ಜಿಲ್ಲಾ ವರದಿಗಾರ ಖ್ವಾಜಾ ಹುಸೇನ್ ಇವರಿಗೆ ನೀಡಲಾಗ್ತಾ ಇದೆ. ದಿವಂಗತ ಹನುಮಂತರಾಯಗೌಡ ಸ್ಮರಣಾರ್ಥ ಕೆ ಶಿವನಗೌಡ ನಾಯಕ್ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ವಾರ್ಷಿಕ ಪ್ರಶಸ್ತಿಯನ್ನು ಪ್ರಜಾಪ್ರಗತಿ ಜಿಲ್ಲಾ ವರದಿಗಾರ ಶಶಿಧರ್ ಅಂಗಡಿ ಅವರಿಗೆ ನೀಡಲಾಗ್ತಾ ಇದೆ. ಇನ್ನು ಪ್ರಕಾಶ್ ಮಸ್ಕಿ ಪ್ರಾಯೋಜಿತ ಅತ್ಯುತ್ತಮ ವರದಿಗಾರ ಕ್ಯಾಮ್ರಾಮನ್ ವಾರ್ಷಿಕ ಪ್ರಶಸ್ತಿಯನ್ನು ವಾಸುದೇವ್ ಎಸ್ TV9 ಕ್ಯಾಮ್ರಾಮನ್ ಇವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಒಟ್ಟು 7 ಪ್ರಶಸ್ತಿಗಳನ್ನು ಈ ಬಾರಿ ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರು, ರಾಜ್ಯ ಸಮಿತಿ ಸದಸ್ಯ ಬಸವರಾಜ ನಾಗಡದಿನ್ನಿ, ಉಪಾಧ್ಯಕ್ಷ ಮಹಾನಂದ ನಾಯಕ, ಖಜಾಂಚಿ ಮಲ್ಲಿಕಾರ್ಜುನ ಸ್ವಾಮಿ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯ್ ಕುಮಾರ್ ಜಾಗಟಗಲ್, ಗಿಲ್ಡ್ಸ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ ಸೇರಿದಂತೆ ಅನೇಕರಿದ್ದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ನೈತಿಕತೆ ಪ್ರದರ್ಶಿಸಬೇಕಿದ್ದ ಕೇಂದ್ರ ಸರ್ಕಾರ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸುವ ಮೂಲಕ ಹೋರಾಟವನ್ನು ಅಪಮಾನಿಸಿ ದೇಶದ್ರೋಹ
ಪಟ್ಟ ಕಟ್ಟುವ ಹುನ್ನಾರ ನಡೆಸಿದೆ ಎಂದು ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವೈಫಲ್ಯ ಮುಚ್ಚಿ ಹಾಕುವ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಗೂಂಡಾಗಿರಿ ಪ್ರದರ್ಶಿಸಿರುವುದು ಖಂಡನೀಯ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಹೋರಾಟವನ್ನು ದಮಿಸುವ ಪ್ರಯತ್ನ ಮಾಡಿರುವುದು ಖಂಡನೀಯವೆಂದರು. ನೀಟ್ ಪರೀಕ್ಷೆ ನಡೆಸುವ ಕೇಂದ್ರದಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಪ್ರದೀಪ್ ಜೋಶಿ ವಿರುದ್ಧ ಕೇಸ್ ದಾಖಲಿಸಲು ಮುಂದಾಗಿಲ್ಲ. ಮಧ್ಯರಾತ್ರಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳುತ್ತಿದ್ದಾರೆ. ಆದರೆ 2024ರಲ್ಲಿಯೇ ಸಾರ್ವಜನಿಕ ಪರೀಕ್ಷೆ ಮಸೂದೆ ರೂಪಿಸಿ ಅಂದೇ ಸಂಸತ್ನಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪ್ರಧಾನಿ ಹೇಳಿದ್ದರು. ಆದರೂ ಮತ್ತೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳುತ್ತಿರುವುದು ವಿಚಿತ್ರವಾಗಿದೆ ಎಂದು ಲೇವಡಿ ಮಾಡಿದರು. ದೇಶದ ಪ್ರಧಾನಿಯಾಗಿ ತಪ್ಪು ಮಾಹಿತಿ ಹೇಳಿಕೊಂಡಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು. ಲಾಠಿ ಚಾರ್ಜ್ ಪ್ರಕರಣ ನ್ಯಾಯಾಂಗ ತನಿಖೆಗೆ ವಹಿಸಬೇಕು. ಬಿಜೆಪಿ ಸರ್ಕಾರದ ವಿರುದ್ಧ ನಡೆಯುವ ಪ್ರತಿಭಟನೆಗಳನ್ನು ದೇಶದ್ರೋಹ ಪಟ್ಟ ಕಟ್ಟುವುದನ್ನು ನಿಲ್ಲಿಸಬೇಕು. ಹೋರಾಟ ಹತ್ತಿಕ್ಕುವ ಭಾಗವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸದಂತೆ ತಡೆಯಲಾಗುತ್ತಿದೆ. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿಯೂ ಹಂಚಿಕೆ ಮಾಡದಂತೆ ತಡೆಯುತ್ತಿರುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಎಂದರು. ವಿದೇಶದಿಂದ ಹಣ ಬರುತ್ತಿರುವುದಾಗಿ ಬಿಜೆಪಿ ನಾಯಕರು ಹೇಳುತ್ತಿದ್ದು, ಏಕೆ ತನಿಖೆ ನಡೆಸುತ್ತಿಲ್ಲ ಎಂದು ಪ್ರಶ್ನಿಸಿದರು. ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಸಿಟಿ ರವಿ ಅಜ್ಞಾನಿಗಳಂತೆ ಮಾತನಾಡುತ್ತಿದ್ದಾರೆ. ಬಿರಿಯಾನಿಗಾಗಿ ಹೋರಾಟ ನಡೆಯುತ್ತಿರುವುದಾಗಿ ಪ್ರತಾಪ್ ಸಿಂಹ, ಮುಲ್ಲಾಗಳಿಗೆ ಮೂರ್ಖರಿಲ್ಲ. ಸಿಟಿ ರವಿ ಹೇಳಿಕೆ ಬಾಲಿಶಿತನದ್ದಾಗಿದೆ. ಲೂಟಿ ಮಾಡುವುದೇ ಇವರ ಕಾಯಕವೆಂದು ಟೀಕಿಸಿದರು. ದೇಶದಲ್ಲಿ ಜ್ವಲಂತವಾಗಿ ನಡೆಯುತ್ತಿರುವ ಈ ನೀಟ್ ಹೋರಾಟದ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ದೇಶದಲ್ಲಿ ಕಳೆದ ಈ 12 ವರ್ಷಗಳಲ್ಲಿ 150 ಬಾರಿ ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದಾವೆ. ಹಲವಾರು ಸಲ ಪರೀಕ್ಷೆಗಿಂತ ಮೊದಲೇ ಪರೀಕ್ಷೆ ರದ್ದಾಗಿದೆ. ಹಲವಾರು ಸಲ ಪರೀಕ್ಷೆಯ ನಂತರ ಪರೀಕ್ಷೆ ರದ್ದಾಗಿ ಮರುಪರೀಕ್ಷೆ ಆಗಿರ್ತಕ್ಕಂಥ ಉದಾಹರಣೆ. ಮೊನ್ನೆ ನಡೆದಂತಹ ಪರೀಕ್ಷೆಯಲ್ಲಿ ನೀಟ್ ಪೇಪರ್ 2026ರಲ್ಲಿ ಸುಮಾರು 22.2 ಲಕ್ಷ ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದು, ಅದು ಪೇಪರ್ ಲೀಕ್ ಆಯಿತು. ಲೀಕ್ ಆಗಿದ್ದು ಗೊತ್ತಾಗಿದ್ದು ಹೆಂಗಂದ್ರೆ, ಇದು ಸರ್ಕಾರಕ್ಕೆ ಮತ್ತು ಆ ಪರೀಕ್ಷೆ ನಡೆಸ್ತಕ್ಕಂಥ NTA ಗೊತ್ತಾಗಿಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಪರೀಕ್ಷೆ ನಡೆಸುವ ಜವಾಬ್ದಾರಿಯಲ್ಲಿದೆ, ಅವರಿಗೆ ಗೊತ್ತಾಗಿಲ್ಲ. ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಿಕ್ಕಂತ ಒಬ್ಬ ವಿದ್ಯಾರ್ಥಿಯ ತಂದೆ ಅದನ್ನು FIR ಮಾಡಿದ್ರು. ಮೊದಲು ಸರ್ಕಾರಕ್ಕೆ ಗೊತ್ತಾಗಿಲ್ಲ, NTA ಗೊತ್ತಾಗಿಲ್ಲ. ರಾಜಸ್ಥಾನದಲ್ಲಿ ಒಬ್ಬ ವಿದ್ಯಾರ್ಥಿಯ ತಂದೆ ಅದನ್ನ FIR ಮಾಡಿರ್ತಕ್ಕಂಥದ್ದು. ನಂತರ ಅದು ಮುಂದುವರೆದು CBI ಹೋಗಿ ತನಿಖೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಇವತ್ತು ಕೂಡ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ, ಬ್ಲೇಮ್ ಮಾಡಲಿಕ್ಕೆ, ಡಿಗ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಏನೊಂದಿದೆ ಸರ್, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಹಾನ್ ಪಂಡಿತರೆಲ್ಲ ಸೇರಿ ಆ ಪ್ರತಾಪ್ ಸಿಂಹ ಅನ್ನುವಂಥ ಒಬ್ಬ ಮಾಜಿ ಸಂಸದರು, ಅವರು ಸಾಹೇಬರು ಹೇಳ್ತಾರೆ, ಅಲ್ಲಿ ಮುಸಲ್ಮಾನರು ಬಿರಿಯಾನಿ ಸಪ್ಲೈ ಮಾಡ್ತಾ ಇದ್ದಾರೆ. ಅಲ್ಲಿ ಈ ದೇಶದಲ್ಲಿ 60-70% ಜನ ಬಿರಿಯಾನಿ ತಿಂತಾರೆ. ನೀನು ಬಿರಿಯಾನಿ ತಿಂತಿದ್ದಿ, ಪ್ರತಾಪ್ ಸಿಂಹ ನೀನು ಬಿರಿಯಾನಿ ತಿಂತಿದ್ದಿ. ದೇಶದಲ್ಲಿ 60-70% ಜನ ಬಿರಿಯಾನಿ ತಿಂತಾರೆ. ಅದೇನು ಅಪರಾಧ ಅಲ್ಲ, ಅದು ದೇಶ ವಿರೋಧಿ ಆಹಾರ ಅಲ್ಲ, ದೇಶದಲ್ಲಿ ನಿಷೇಧಿಸಲ್ಪಟ್ಟ ಆಹಾರ ಅಲ್ಲ. ಅದು ಕನಿಷ್ಠ ಜ್ಞಾನ ಇಲ್ಲಾರ್ದಂತ ನಿನ್ನಂತ ವ್ಯಕ್ತಿ ದೇಶದ ಪಾರ್ಲಿಮೆಂಟ್ನಲ್ಲಿ 2 ಸಲ ಆಯ್ಕೆಯಾಗಿದ್ದು ಹೋಗಿದ್ದಾನಲ್ಲ, ಅತ್ಯಂತ ದುರಂತ ನಿನ್ನಂತ ವ್ಯಕ್ತಿ ಆಗಿ ಹೋಗಿರ್ತಕ್ಕಂಥ. ಆ ಇನ್ನೊಬ್ಬ ಲೀಡರ್ ಇದ್ದಾನೆ. ಇವ್ರ ಲೀಡರ್ಗಳ ಕತೆ ನೋಡ್ರಿ ಹೆಂಗಿದೆ. ಸಿಟಿ ರವಿ ಮಾಜಿ ಉನ್ನತ ಶಿಕ್ಷಣ ಸಚಿವರು 2012ರಿಂದ 2013ವರೆಗೆ
ಸಚಿವರಾಗಿದ್ದಂತ ವ್ಯಕ್ತಿ ಇವ್ರು ಹೇಳ್ತಾರೆ ಮುಲ್ಲಾಗಳಿಗೆ 3 ಅಕ್ಷರ ಇಲ್ಲ ಅಂತ. ಹೌದಪ್ಪ, ನೀನು 4 ಅಕ್ಷರ ಇಲ್ಲಲ್ಲ, ನಿನಗೆ 4 ಅಕ್ಷರ ಅದಾವಲ್ಲ, ನೀನು ವಿಡಿಯೋಗಳಿದಾವ ನನ್ನ ಹತ್ರ. ನೀನು ಯಾವ ರೀತಿ ಇಂಗ್ಲಿಷ್ನಾಗ ಮಾತಾಡ್ತಿದ್ದಿ, ಯಾವ ರೀತಿ ಹಿಂದಿಯಾಗಿ ಮಾತಾಡ್ತಿದ್ದಿ, ನಿನ್ನ ಭಾಷೆ ಹೆಂಗಿದೆ, ನಿನ್ಗೆ ಅಕ್ಷರ ಎಷ್ಟು ಗೊತ್ತಿದೆ. 3 ಅಕ್ಷರ ಗೊತ್ತಿಲ್ಲದೆ ಇರೋರು ಕೂಡ ದುಡ್ಕೊಂಡು ತಿನ್ನೋದು ಗೊತ್ತಿದ್ದಾರೆ, ನಿನ್ನಂಗೆ ಲೂಟಿ ಮಾಡ್ಕೊಂಡು ತಿನ್ನೋದು ಕಲ್ತಿಲ್ಲ. ದುಡಿದು ಕಷ್ಟಪಟ್ಟು 3 ಅಕ್ಷರ ಇಲ್ಲ ಅನ್ನೋ ಕಾರಣಕ್ಕೆ ಕಷ್ಟಪಟ್ಟು ದುಡಿದು ತಿಂತಾ ಇದ್ದಾರೆ. ತಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಓದಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀ ಅಂಥವ್ರಿಗೆ ಅವಹೇಳನ ಮಾಡ್ತಿದ್ದಿ. ನೀನು ಹೋರಾಟಗಾರ ಮೇಲೆ ಸಿಟ್ಟಿದ್ರೆ ಹೋರಾಟಗಾರ ಬಗ್ಗೆ ಮಾತಾಡು, ಒಬ್ಬ ವ್ಯಕ್ತಿ ಮೇಲೆ ಸಿಟ್ಟಿದ್ರೆ ಆ ವ್ಯಕ್ತಿ ಮೇಲೆ ಮಾತಾಡು, ರಾಹುಲ್ ಗಾಂಧಿ ಮೇಲೆ ಸಿಟ್ಟಿದ್ರೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡು, ರಜಾಕ್ ಉಸ್ತಾದ್ ಮೇಲೆ ಸಿಟ್ಟಿದ್ರೆ ರಜಾಕ್ ಉಸ್ತಾದ್ ಅಂತ ಹೇಳಿ ಮಾತಾಡು. ಇಡೀ ಸಮುದಾಯವನ್ನು ಅವಮಾನ ಮಾಡ್ತಕ್ಕಂಥ ನಿನ್ನ ಮನಸ್ಥಿತಿ ಏನಿದೆಯಲ್ಲ, ಇದು ಅತ್ಯಂತ ಖಂಡನೀಯ, ಕೀಳು ಮಟ್ಟದ ಮನಸ್ಥಿತಿ. ಇದು ಫಸ್ಟ್ ಟೈಮ್ ಅಲ್ಲ, ಯು ಹ್ಯಾವ್ ಬೀನ್. ನಿಮ್ಮಂತ 3ನೇ ದರ್ಜೆಯ ವ್ಯಕ್ತಿಗಳು ರಾಜಕಾರಣದಲ್ಲಿ ಇರಲಿಕ್ಕೆ ಅನರ್ಹರಿದ್ದೀರಿ ಅನ್ನುವಂತಹ ಮಾತನ್ನ ಹೇಳ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ದರೂರು, ಡಿಕೆ ಮುರಳಿ ಯಾದವ್, ಸೈಯದ್ ದಸ್ತಗಿರಿ, ರಮೇಶ್ ರೋಸ್ಲಿ, ಸೈಯದ್ ಅಮೀನುಲ್ಲಾ ಹಸನ್ ಇದ್ದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಜನರ ಮೇಲೆ ನಡೆಸಿದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಹಾಗೂ ನೀಟ್ ಪರೀಕ್ಷೆಯಲ್ಲಿನ ಅವ್ಯವಸ್ಥೆಗಳ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಎಸ್ಎಫ್ಐ, ಡಿವೈಎಫ್ಐ ಹಾಗೂ ವಿದ್ಯಾರ್ಥಿ ಪಾಲಕರ ಸಂಘದ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ರಾಜ್ ಜಾಗೋ ದೇಶ್ ಜಾಗೋ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ವಿಮಾನ ನೌಕರರ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎಂ ರವಿ ಮಾತನಾಡಿ, ನೀಟ್ ಸೇರಿದಂತೆ ವಿವಿಧ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ವೈಫಲ್ಯದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ವಿದ್ಯಾರ್ಥಿ ಪಾಲಕರ ಸಂಘದ ಮುಖಂಡ ಕೆಜಿ ವೀರೇಶ್ ಮಾತನಾಡಿ, ಈ ಬಾರಿ ನೀಟ್ ಪರೀಕ್ಷೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಪೂರ್ವ ತಯಾರಿ ನಡೆಸಿದ್ದರು. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಿಂದ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯ ಕುಗ್ಗಿದ್ದು, ಇದರಿಂದ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಆರೋಪಿಸಿದರು. ಇಂತಹ ಘಟನೆಗಳಿಗೆ ಕೇಂದ್ರ ಸರ್ಕಾರವೇ ನೈತಿಕ ಹೊಣೆ ಹೊತ್ತು ಉತ್ತರಿಸಬೇಕು ಎಂದು ಆಗ್ರಹಿಸಿದರು. ಕಾರ್ಮಿಕ ಮುಖಂಡ ಡಿಎಸ್ ಶರಣಬಸವ ಮಾತನಾಡಿ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಹಲವು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಪ್ರಕರಣಗಳ ಸಂಪೂರ್ಣ ತನಿಖೆ ನಡೆಸಲು ವಿಫಲವಾಗಿರುವುದು ಸರ್ಕಾರದ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ ಎಂದು ಆರೋಪಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೆಯುವ ಅಹೋರಾತ್ರಿ ಧರಣಿ ಹೋರಾಟಕ್ಕೆ ನಡೆಸುವಲ್ಲಿ ವೈಫಲ್ಯ ಹೊಂದಿರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ನೀಟ್ ಎಕ್ಸಾಮ್ ಅನ್ನು ನಡೆಸುವಲ್ಲಿ ವಿಫಲವಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಪರಿಹಾರ ಕೊಡಲೇಬೇಕು. ನೀಟ್ ಎಕ್ಸಾಮ್ ಪದ್ಧತಿಯನ್ನು ಕೈ ಬಿಡಲೇಬೇಕು. ನೀಟ್ ಎಕ್ಸಾಮ್ ಪದ್ಧತಿಯನ್ನು ರದ್ದು ಮಾಡಲೇಬೇಕು. ದೆಹಲಿಯಲ್ಲಿ ನಡೆತಕ್ಕಂಥ ವಿದ್ಯಾರ್ಥಿ ಯುವಜನರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಜೊತೆಗೆ ನಾವಿದ್ದೇವೆ. ಇಡೀ ದೇಶಾದ್ಯಂತ ನಡೆಯುವ ವಿದ್ಯಾರ್ಥಿ ಯುವಜನ ರೈತ ಕಾರ್ಮಿಕರ ಒಂದು ಅಹೋರಾತ್ರಿ ಧರಣಿ ಹೋರಾಟಕ್ಕೆ, ಇಂದು ದೇಶಾದ್ಯಂತ ನಡೆಯುವ ವಿದ್ಯಾರ್ಥಿ ಯುವಜನರ ಹೋರಾಟಕ್ಕೆ ನೀಟ್ ಪರೀಕ್ಷೆ ನಡೆಸುವಲ್ಲಿ ವಿಫಲವಾಗಿರುವ ಸರ್ಕಾರಕ್ಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಕೇಂದ್ರ ಸರ್ಕಾರಕ್ಕೆ, ಅಮನುಷ್ಯವಾಗಿ ಲಾಠಿ ಪ್ರಹಾರ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಮೇಲೆ ಅಮನುಷ್ಯವಾಗಿ ದಾಳಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಆವಾಜ್
ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಮತ್ತು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ DYFI ಸಂಘಟನೆಯ ಜೊತೆಗೆ ರೈತರು, ಕಾರ್ಮಿಕರು CITU, KPRS ಮತ್ತು ಕೃಷಿ ಕೂಲಿಕಾರ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ವಿದ್ಯಾರ್ಥಿ ಸಂಘಟನೆಯ ಒಂದು ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯನ್ನು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಧರಣಿಯ ಪ್ರಮುಖ ಉದ್ದೇಶ ಈಗಾಗಲೇ ಕಳೆದ 1 ತಿಂಗಳಿಂದ ದೆಹಲಿಯಲ್ಲಿ ಏನು ನೀಟ್ ಪ್ರಶ್ನೆ ಪತ್ರಿಕೆಯ ವಿರುದ್ಧ ಅನಿರ್ದಿಷ್ಟ ಹೋರಾಟ ಏನು ನಡೀತಾ ಇತ್ತು, ಆ ಒಂದು ಹೋರಾಟಕ್ಕೆ ಇವತ್ತೇನೆಂದರೆ ಕೇಂದ್ರ ಸರ್ಕಾರದ ಯಾವುದೇ ರೀತಿಯಲ್ಲಿ ಮನ್ನಣೆ ನೀಡದೇ ಇರುವುದನ್ನು ಖಂಡಿಸಿ ಮೊನ್ನೆ 20ನೇ ತಾರೀಕಿಗೆ ರಾಜಭವನ ಚಲೋ ಒಂದು ಬೃಹತ್ ಪ್ರತಿಭಟನೆ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆ ಒಂದು ವಿದ್ಯಾರ್ಥಿ ಯುವಜನರ ಜೊತೆಗೆ ಒಂದು ಸೌಜನ್ಯಯುತವಾಗಿ ಮಾತುಕತೆಯಾಗಿ ಸಮಸ್ಯೆಯನ್ನು ಪರಿಹಾರ ಮಾಡದೆ ಮುಂದೆ ಆಗದೆ ಇವತ್ತು ಅವರ ಮೇಲೆ ಒಂದು ದೌರ್ಜನ್ಯದ ಮೂಲಕ ಲಾಠಿ ಪ್ರಹಾರ ಮಾಡಿ ಇವತ್ತು ಸಾವಿರಾರು ವಿದ್ಯಾರ್ಥಿ ಯುವಜನರ ಮೇಲೆ ಇವತ್ತೇನೆಂದರೆ ರಕ್ತಗತವಾಗಿ ಗಾಯಗೊಳಿಸಿರ್ತಕ್ಕಂಥ ಒಂದು ಕೇಂದ್ರದ BJP ಸರ್ಕಾರದ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಇವತ್ತು ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ಯುವಜನರು ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲಿಸಿ ನಾವು ಈ ಒಂದು ಧರಣಿಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಒಂದು ಪ್ರಮುಖ ಬೇಡಿಕೆಗಳು ಏನು ನೀಟ್ ಎಕ್ಸಾಮ್ ಪತ್ರಿಕೆ ಏನಿದೆ ಆ ಎಕ್ಸಾಮ್ ಪದ್ಧತಿಯನ್ನು ಕೈ ಬಿಡಬೇಕು ಮತ್ತು ಈ ನೀಟ್ ಎಕ್ಸಾಮ್ ಪತ್ರಿಕೆಯ ಸೋರಿಕೆಯಿಂದ ಇವತ್ತು ಹತಾಶೆಗೊಂಡು ಸುಮಾರು 21 ಯುವಕರೇನು ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದಿದ್ದಾರೆ. ಆ ಎಲ್ಲ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವು ಇದು ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತು ಇಡೀ ದೇಶದಲ್ಲಿ ಒಂದು ಪ್ರಜಾಸತ್ತಾತ್ಮಕವಾಗಿ ಜನರು ಒಂದು ತಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರದ ಒಂದು ಕರ್ತವ್ಯವಾಗಿದೆ. ಈ ಒಂದು ಕೇಂದ್ರ ಸರ್ಕಾರದ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಕೈಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಪ್ರತಿಭಟನೆಯ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಅಧ್ಯಕ್ಷೆ H. ಪದ್ಮಾ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವರಲಕ್ಷ್ಮಿ ಹಾಗೂ ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ವಿದ್ಯಾರ್ಥಿ ಸಂಘದ K. ರಾಜೇಶ್ ಕುಮಾರ್, SFI, DYFI, CITU, KPRS, AIAWU, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ನಾಗರಾಜ್, ಜಿಲಾನಿ, ಗೋಕುರಮ್ಮ, ಚಂದ್ರಕಲಾ, ಇಂದಿರಮ್ಮ, ಶ್ಯಾಮ್ ಸುಂದರ್, ಸಂತೋಷ್, ಪಾಂಡು, ಲಿಂಗರಾಜ್, ಕೃಷ್ಣಮೂರ್ತಿ, ನಾಗೇಂದ್ರ, ಖಾಜಾ, ಜಂಬಣ್ಣ, ಅಂಜಿನಮ್ಮ, ಎಸ್. ಲಕ್ಷ್ಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸಮಾಜ ಸೇವೆ ಸಂಸ್ಥೆಯ 15ನೇ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ಡಾಕ್ಟರ್ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭ ಜುಲೈ 27ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಿಗ್ಗೆ 9:30ಕ್ಕೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹಲು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಮಿಟ್ಟಿಮಲ್ಕಾಪುರದ ಶಾಂತಾಶ್ರಮದ ಶ್ರೀ ನಿಜಾನಂದ ಮಹಾಸ್ವಾಮೀಜಿ, ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ, ಪಶ್ಚಿಮ ವೃತ್ತದ CPI ಉಮೇಶ್ ಕಾಂಬ್ಳೆ, ಜಿಲ್ಲಾ ಯೋಜನಾ ಉಪ ಸಮನ್ವಯಾಧಿಕಾರಿ ಸುಖದೇವ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಂದಿತಾ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಕಲಾಂ ಫೌಂಡೇಶನ್ ತಮಿಳುನಾಡು ಘಟಕದ ಅಧ್ಯಕ್ಷ T. ಯೋಗೀಶ್ವರನ್, ಗ್ರಾಮದ ಮುಖಂಡರುಗಳಾದ ರಾಜಶೇಖರಪ್ಪ, ಸುರೇಶ ಸಾಹುಕಾರ, K. ಲಕ್ಷ್ಮೀಕಾಂತ ರೆಡ್ಡಿ ಬೂರ್ದಿಪಾಡ, ಯು. ರಾಘವರೆಡ್ಡಿ
ಬೂರ್ದಿಪಾಡ, ಎಂಪಿ ಚಕ್ರಪಾಣಿ ರೆಡ್ಡಿ ಬೂರ್ದಿಪಾಡ ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ವೆಂಕಟರೆಡ್ಡಿ ವಹಿಸಲಿದ್ದಾರೆ. ವಿಶ್ವನಾಥ್ ರೆಡ್ಡಿ, ತಿರುಮಲ ರೆಡ್ಡಿ, ಕೃಷ್ಣ ನಾಯಕ ಉಪಸ್ಥಿತರಿರಲಿದ್ದಾರೆ ಎಂದರು. 2026ರ ಸಾಲಿನ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ದೊಡ್ಡರಂಗೇಗೌಡ, ಚಲನಚಿತ್ರ ನಟ ದುನಿಯಾ ವಿಜಯ್, ಬೆಂಗಳೂರಿನ ಸನ್ನಿಹಿತ ರಾಘವೇಂದ್ರ ಆಶಾಪೂರು, ಡಾಕ್ಟರ್ ಮಧುಸೂದನ್ ಬೆಂಗಳೂರು, ರಾಹುಲ್ ಆರಾಧ್ಯ, ಶಿವರಾಮಪ್ಪ ಶಿಕ್ಷಕ, ಸಿ ವಿಜಯಲಕ್ಷ್ಮಿ ರಾಯಚೂರು, ಮಾರೆಪ್ಪ ನಾಯಕ, ರಶ್ಮಿ ರಾಯಚೂರು, ಅಶ್ವಿನಿ, ಪಿಎಸ್ ತಿರುಮಲೇಶ್, ಮಲ್ಲಿಕಾರ್ಜುನಗೌಡ ಹೊಸಮನಿ, ಶಿವಶಂಕರಪ್ಪ ಶಿಕ್ಷಕ, ಬಸವರಾಜ್ ಬಳ್ಳಾರಿ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಡಾಕ್ಟರ್ ಈರಣ್ಣ ಪೂಜಾರಿ, ರಮೇಶ್ ಕೆಆರ್ ಸೇರಿ 26 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಯುವ ಸಮುದಾಯ ಕಳೆದ 15 ವರ್ಷಗಳಿಂದ ದಿವಂಗತ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಕಳೆದ ಸುಮಾರು 15 ವರ್ಷಗಳಿಂದ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷವೂ ಸಹ ಕಲಾಂ ಅವರ ಪುಣ್ಯ ಸ್ಮರಣೆಯ ದಿನದ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಇದೇ ತಿಂಗಳು 27ನೇ ತಾರೀಕು ರಾಯಚೂರಿನ ನಗರದ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ ಮಠ ಇವರು ವಹಿಸಲಿದ್ದಾರೆ. ಅದೇ ರೀತಿ ಶ್ರೀ ಶ್ರೀ ನಿಜಾನಂದ ಮಹಾಸ್ವಾಮಿಗಳು, ಆರೂಢ ಜ್ಯೋತಿ ಶಾಂತರಾಶ್ರಮ, ಮಿಟ್ಟಿ ಮಕ್ಕಾಪುರ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂಸಾಯಿ ಧ್ಯಾನ ಮಂದಿರ ರಾಯಚೂರು ಇವರು ಸಹ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಉಮೇಶ್ ಕಾಂಬ್ಳೆ, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪಶ್ಚಿಮ ವೃತ್ತ ರಾಯಚೂರು. ಅದೇ ರೀತಿ ಶ್ರೀ ಸುಖದೇವ್, ಜಿಲ್ಲಾ ಯೋಜನಾ ಉಪ ಸಮನ್ವಯ ಅಧಿಕಾರಿಗಳು, ಡಿವೈಪಿಸಿ ಶಾಲಾ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಶ್ರೀಮತಿ ಡಾಕ್ಟರ್ ನಂದಿತಾ ಎಂಎನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವರು ಸಹ ಆಗಮಿಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ನಾಗರಾಜ್ ಬಾಲ್ಕಿ, ವಾರ್ಷಿ ಆಸ್ಪತ್ರೆ ರಾಯಚೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ತಮಿಳುನಾಡಿನ ಅಬ್ದುಲ್ ಕಲಾಂ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಯೋಗೀಶ್ವರನ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಯಾಪತಿಮಿಯ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರಪ್ಪ ಸರ್ಕಾರ, ಶ್ರೀ ಸುರೇಶ್ ಸೌಕರ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ರೆಡ್ಡಿ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ರಾಘವ್ ರೆಡ್ಡಿ ಅವರು, ಚಕ್ರಪಾಣಿ ರೆಡ್ಡಿ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಧನ್ಯವಾದ. 5 ಜನ ಸಾಧಕರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಿಂದ ನಾಡಿನ ಹಿರಿಯ ಸಾಹಿತಿಗಳು ಮತ್ತು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡರಂಗೇಗೌಡ ಸರ್ ಅವರು ಆಗಿರ್ಬೋದು, ಮತ್ತೆ ಚಲನಚಿತ್ರ ಕ್ಷೇತ್ರದಿಂದ ದುನಿಯಾ ವಿಜಯ್, ಇತರ ಸುಮಾರು 25 ಜನ ಸಾಧಕರಿಗೆ ಈ ವರ್ಷ ರಾಜ್ಯ ಮಟ್ಟದ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ವೆಂಕಟರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಬಸವರಾಜ್, ಸಿದ್ದು ಹಿರೇಮಠ, ಪಂಚಯ್ಯ ಹಿರೇಮಠ, ಬಾಬಾ ಸೇರಿ ಇತರರಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಮತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವಹೇಳನಕಾರಿ, ಮಾನಹಾನಿಕಾರಕ ಮತ್ತು ಸಾರ್ವಜನಿಕ ಶಾಂತಿ ಕದಡುವ ಉದ್ದೇಶದ ಪೋಸ್ಟ್ಗಳನ್ನು ಪ್ರಕಟಿಸಿರುವ ಆರೋಪದಡಿ ಪಾವಗಡ ಮೂಲದ ಶ್ರೀನಿವಾಸ್ ಬಾಬು ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಒತ್ತಾಯಿಸಿದರು. ಈ ಸಂಬಂಧ ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಶ್ರೀನಿವಾಸ್ ಬಾಬು ವಿರುದ್ಧ ತಕ್ಷಣವೇ ಪ್ರಕರಣ ದಾಖಲಿಸಬೇಕು. ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿರುವ ಎಲ್ಲಾ ಪೋಸ್ಟ್ಗಳನ್ನು ಪರಿಶೀಲಿಸಿ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕು ಎಂದು ಒತ್ತಾಯಿಸಿದರು. ಅಗತ್ಯವಿದ್ದಲ್ಲಿ ಅವರ ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣ ಖಾತೆಗಳ ತನಿಖೆ ನಡೆಸಬೇಕು. ಸಾರ್ವಜನಿಕ ಶಾಂತಿ ಭಂಗಪಡಿಸುವ ಹಾಗೂ ದ್ವೇಷ ಪ್ರಚೋದಿಸುವ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ಇಂತಹ ಕಾನೂನು ಬಾಹಿರ ಹಾಗೂ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಕೃತ್ಯಗಳನ್ನು ತಡೆಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆದ್ದರಿಂದ ಯಾವುದೇ ವಿಳಂಬ ಮಾಡದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜಗುರು, ನಗರಸಭೆಯ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾದ ಮಾಜಿ ನಗರಾಧ್ಯಕ್ಷ ಮಂಚಾಲ
ಗೋಪಾಲ ಭೀಮಣ್ಣ, ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಜೆಎಂ ಮೌನೇಶ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡಲಾಗುವ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಜೀವಮಾನ ಸಾಧನೆಗೆ ನೀಡುವ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ. ದಿವಂಗತ ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಜೀವಮಾನ ಸಾಧನೆ ಪ್ರಶಸ್ತಿಗೆ ಈನಾಡು ಪತ್ರಿಕೆಯ ಜಿಲ್ಲಾ ವರದಿಗಾರ ರಂಗನಾಥ ಚಕ್ರವರ್ತಿ, ಕಂಪಿಲವಾಣಿ ಪ್ರಾದೇಶಿಕ ಪತ್ರಿಕೆ ಪ್ರಾಯೋಜಿತ ಕೆ. ಶ್ಯಾಮರಾವ್ ಸ್ಮರಣಾರ್ಥ ಜೀವಮಾನ ಸಾಧನೆ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಶಿವಮೂರ್ತಿ ಹಿರೇಮಠ, ಮಲ್ಲಿಕಾರ್ಜುನ ಪಾಟೀಲ್ ಎದ್ದಲದಿನ್ನಿ ಪ್ರಾಯೋಜಿತ ದಿವಂಗತ ಶ್ರೀ ಶಿವಶಂಕರ್ ಗೌಡ ಪಾಟೀಲ್ ವಿಶೇಷ ಪ್ರಶಸ್ತಿಗೆ ಮಸ್ಕಿ ವಿಜಯವಾಣಿ ಪತ್ರಿಕೆ ವರದಿಗಾರ ವೀರೇಶ್ ಸೌದ್ರಿ ಆಯ್ಕೆಯಾಗಿದ್ದಾರೆ. ಸುದ್ದಿಮೂಲ ಪ್ರಾಯೋಜಿತ ಪ್ರಕಾಶ ದಿನ್ನಿ ಸ್ಮಾರಕ ಪ್ರಶಸ್ತಿಗೆ ಕನ್ನಡಪ್ರಭ ಜಿಲ್ಲಾ ವರದಿಗಾರ ರಾಮಕೃಷ್ಣ ದಾಸರಿ, ಸುದ್ದಿಮೂಲ ಪ್ರಾಯೋಜಿತ ಗ್ರಾಮೀಣ ವರದಿಗಾರಿಕೆ ಪ್ರಶಸ್ತಿಗೆ ಬಿಟಿವಿ ಜಿಲ್ಲಾ ವರದಿಗಾರ ಚಂದ್ರಪ್ಪ ದೋರನಹಳ್ಳಿ, ನರಸಿಂಹಾಚಾರ್ಯ ಗುಡಿ ಸ್ಮರಣಾರ್ಥ ಪ್ರಶಸ್ತಿಗೆ ದೇವದುರ್ಗ ವಿಜಯ ಕರ್ನಾಟಕ ವರದಿಗಾರ ಸುರೇಶ್ ಗೌಡ, ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿಗೆ ಲಿಂಗಸುಗೂರು ತಾಲೂಕು ಉದಯಕಾಲ ವರದಿಗಾರ ಹನುಮಂತ ಕನ್ನಾಳ, ಮಹದೇವಮ್ಮ ಬಸವರಾಜ ಸ್ವಾಮಿ ಸ್ಮರಣಾರ್ಥ ಪ್ರಶಸ್ತಿಗೆ ಮಾನ್ವಿ ಜಂಬುದ್ವೀಪ ಸಂಪಾದಕ ರಾಜಶೇಖರ್, ಸ್ಪಂದನ ಸಂಸ್ಥೆ ನಂದಿಕೋಲ ಮಠ ಪ್ರಾಯೋಜಿತ ಪ್ರಶಸ್ತಿಗೆ ಕವಿತಾಳ ಬೆಂಕಿ ಬೆಳಕು ವರದಿಗಾರ ಆದೇಶ್ ನಗನೂರು, ಲಿಂಗಸುಗೂರು ಸಿದ್ದರಾಮಪ್ಪ ಕೆಂಭಾವಿ ಸ್ಮರಣಾರ್ಥ ಪ್ರಶಸ್ತಿಗೆ ಮಾನ್ವಿ ಕಲ್ಯಾಣ ಸಂಜೆ ಪತ್ರಿಕೆ ಸಂಪಾದಕ ಈಶಪ್ಪ ಬೈಲ್ ಮರ್ಚೆಡ್, ಈಶ್ವರಮ್ಮ ನರಸಪ್ಪ ಜಲ್ದಾರ್ ಸ್ಮರಣಾರ್ಥ ಪ್ರಶಸ್ತಿಗೆ ಬಳಗನೂರು ಸಂಯುಕ್ತ ಕರ್ನಾಟಕ ವರದಿಗಾರ ಬದ್ರಿನಾಥ್, ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿಗೆ ಮೆಗಾ ಚಾನೆಲ್ ಕ್ಯಾಮರಾಮ್ಯಾನ್ ಶಿವಕುಮಾರ್, ಎಂ ರಂಜನಿ ಸತ್ಯವತಿ ಜೇಮ್ಸ್ ಸಿಂಗ್ ಸ್ಮರಣಾರ್ಥ ಪ್ರಶಸ್ತಿಗೆ ಟೈಮ್ಸ್ ಆಫ್ ಇಂಡಿಯಾದ ಜಾಹೀರಾತು ಸಹಾಯಕ ವ್ಯವಸ್ಥಾಪಕ ಮಂಜುನಾಥ ಎತ್ತಿನ ಮಾಳಗಿ ಇವರು ಆಯ್ಕೆಯಾಗಿದ್ದಾರೆ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನಿಂದ 7 ಪ್ರಶಸ್ತಿಗಳು ಆಯ್ಕೆ ಮಾಡಲಾಗಿದೆ. ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರ ಮಂಜುನಾಥ ಸಾಲಿ, ಹೊಸ ದಿಗಂತ ಜಿಲ್ಲಾ ವರದಿಗಾರ ವಾಗೀಶ್ ಪಂಡಿತಾರಾಧ್ಯ ವಿ ಪಾಟೀಲ್, ಈಶಾನ್ಯ ಟೈಮ್ಸ್ ಪತ್ರಿಕೆ ವರದಿಗಾರ ಗೌಡಪ್ಪ ಗೌಡ, ಪ್ರಜಾಪ್ರಗತಿ ಜಿಲ್ಲಾ ವರದಿಗಾರ ಶಶಿಧರ್ ಅಂಗಡಿ, ಈಶಾನ್ಯ ವಾರ್ತೆ ಜಿಲ್ಲಾ ವರದಿಗಾರ ಖ್ವಾಜಾ ಹುಸೇನ್, ಟಿವಿ9 ಕ್ಯಾಮರಾಮನ್ ವಾಸುದೇವ ಎಸ್ ಇವರನ್ನು ಆಯ್ಕೆ ಮಾಡಲಾಗಿದೆ. ಕಂಪಿಲವಾಣಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ ರಾಯಚೂರು ಪ್ರಾಯೋಜಿತ ಪತ್ರಿಕಾ ರಂಗದ ಭೀಷ್ಮ ದಿವಂಗತ ಕೆ. ಶ್ಯಾಮರಾವ್ ಸ್ಮರಣಾರ್ಥ ಜೀವಮಾನ ಸಾಧನ ವಿಶೇಷ ಪ್ರಶಸ್ತಿಯನ್ನ ಈ ವರ್ಷದಿಂದ ನೀಡ್ತಾ ಇದ್ದೀವಿ. ಅದು 10,000 ನಗದುವೊಂದಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಈ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತರಾದಂಥ ಶಿವಮೂರ್ತಿ ಹಿರೇಮಠ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ದಿವಂಗತ ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನ ರಾಯಚೂರು ನಗರದ ಈನಾಡು ಪತ್ರಿಕೆಯ ಹಿರಿಯ ವರದಿಗಾರರಾದಂಥ ರಂಗನಾಥ್ ಚಕ್ರವರ್ತಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆ ದಿವಂಗತ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲದಿನ್ನಿ ಪ್ರಾಯೋಜಿತ ದಿವಂಗತ ಶ್ರೀ ಶಿವಶಂಕರ್ ಗೌಡ ಪಾಟೀಲ್ ಎದ್ದಲದಿನ್ನಿ ಸ್ಮರಣಾರ್ಥ ವಿಶೇಷ ಪ್ರಶಸ್ತಿಯನ್ನ ಮಸ್ಕಿಯ ವಿಜಯವಾಣಿ ವರದಿಗಾರರಾದಂಥ ವೀರೇಶ್ ಸೌದ್ರಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆ ಜಿಲ್ಲಾ ಮಟ್ಟದ ವಾರ್ಷಿಕ ಪ್ರಶಸ್ತಿಗಳು ರಾಮಕೃಷ್ಣ ದಾಸರಿ ಜಿಲ್ಲಾ ವರದಿಗಾರ ಕನ್ನಡಪ್ರಭ ರಾಯಚೂರು ಇವರಿಗೆ ಸುದ್ದಿಮೂಲ ಪ್ರಾಯೋಜಿತ ದಿವಂಗತ ಪ್ರಕಾಶ್ ದಿನ್ನಿ ಸ್ಮಾರಕ ಪ್ರಶಸ್ತಿ, ಚಂದಪ್ಪ ದೋರ್ನಹಳ್ಳಿ ಜಿಲ್ಲಾ ವರದಿಗಾರ ಬಿಟಿವಿ ರಾಯಚೂರು ಇವರಿಗೆ ಸುದ್ದಿಮೂಲ ಪ್ರಾಯೋಜಿತ ಗ್ರಾಮೀಣ ವರದಿಗಾರಿಕೆಗೆ ನೀಡುವ ಪ್ರಶಸ್ತಿ, ಸುರೇಶ್ ಗೌಡ ತಾಲೂಕಾ ವರದಿಗಾರ ವಿಜಯ ಕರ್ನಾಟಕ ದೇವದುರ್ಗ ಇವರಿಗೆ ದಿವಂಗತ ನರಸಿಂಹಾಚಾರ್ಯ ಗುಡಿ ಸ್ಮರಣಾರ್ಥ ಪ್ರಶಸ್ತಿ, ಹನುಮಂತ ಕನ್ನಾಳ್ ತಾಲೂಕಾ ವರದಿಗಾರ ಉದಯಕಾಲ ಲಿಂಗಸ್ಕೂರ್ ಇವರಿಗೆ ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿ, ರಾಜಶೇಖರ್ ಸಂಪಾದಕ ಜಂಬೂ ದ್ವೀಪ ಮಾನ್ವಿ ಇವರಿಗೆ ದಿವಂಗತ ಮಹದೇವಮ್ಮ ಬಸವರಾಜ ಸ್ವಾಮಿ ಸ್ಮರಣಾರ್ಥ ಪ್ರಶಸ್ತಿ, ಆದೇಶ ನಗನೂರು ವರದಿಗಾರ ಬೆಂಕಿ ಬೆಳಕು ಕವಿತಾಳ್ ಇವರಿಗೆ ಸ್ಪಂದನಾ ಸಂಸ್ಥೆ ನಂದಿಕೋಲ್ ಮಠ ಪ್ರಾಯೋಜಿತ ಪ್ರಶಸ್ತಿ, ಈಶಪ್ಪ ಬೈಲ್ ಮರ್ಚೆಟ್ ಪ್ರಧಾನ ಸಂಪಾದಕ ಕಲ್ಯಾಣ ಸಂಜೆ ಮಾನ್ವಿ ಇವರಿಗೆ ಲಿಂಗಸ್ಕೂರು ಶ್ರೀ ಸಿದ್ದರಾಮಪ್ಪ ಕೆಂಬಾವಿ ಸ್ಮರಣಾರ್ಥ ಶಿವರಾಜ ಕೆಂಬಾವಿ ಪ್ರಾಯೋಜಿತ ಪ್ರಶಸ್ತಿ, ಬದ್ರಿನಾಥ ವರದಿಗಾರ ಸಂಯುಕ್ತ ಕರ್ನಾಟಕ ಬಳಗನೂರು ಇವರಿಗೆ ದಿವಂಗತ ಈಶ್ವರಮ್ಮ ನರಸಪ್ಪ ಜಲ್ದಾರ್ ಸ್ಮರಣಾರ್ಥ ಪ್ರಶಸ್ತಿ, ಬೀರಪ್ಪ ತಾಲೂಕಾ ವರದಿಗಾರ ಬಳ್ಳಾರಿ ಬೆಳಗಾಯಿತು ಸಿಂಧನೂರು ಇವರಿಗೆ ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿ, ಶಿವಕುಮಾರ್ ಕ್ಯಾಮರಾಮ್ಯಾನ್ ಮೆಗಾ ಚಾನೆಲ್ ಇವರಿಗೆ ಸಿದ್ದಪ್ಪ ಅಳ್ಳೂರು ಸಿರಿಬಾರ ಪ್ರಾಯೋಜಿತ ಪ್ರಶಸ್ತಿ, ಮಂಜುನಾಥ ಎತ್ತಿನ ಮ್ಯಾಳಗಿ ಟೈಮ್ಸ್ ಆಫ್ ಇಂಡಿಯಾ ಜಾಹೀರಾತು ಸಹಾಯಕ ವ್ಯವಸ್ಥಾಪಕ ರಾಯಚೂರು ಇವರಿಗೆ ದಿವಂಗತ ಎಂ ರಜನಿ ಸತ್ಯವತಿ ಜೇಮ್ಸ್ ಸಿಂಗ್ ಸ್ಮರಣಾರ್ಥ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಎಲ್ಲ ಪ್ರಶಸ್ತಿಗಳನ್ನು ಸಮಾರಂಭದಲ್ಲಿ
ಪ್ರದಾನ ಮಾಡಲಾಗುತ್ತದೆ. ಹಾಗೆ 2026-27ನೇ ಸಾಲಿನಲ್ಲಿ ಜಿಲ್ಲೆಯ ಪ್ರತಿಯೊಂದು ಶಾಲೆಯು 100% ಫಲಿತಾಂಶ ಸಾಧಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನ ಹೇಳಿದರು. ನಗರದ ಮದರ್ ಟ್ರಸ್ಟ್ ಶಾಲೆಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆದ 2026-27ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಸಂಬಂಧಿಸಿದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಮತ್ತಷ್ಟು ಉತ್ತಮಗೊಳಿಸುವುದು ಹಾಗೂ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದರು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಜಿಲ್ಲೆಗೆ 94.4% ಎಸ್ಎಸ್ಎಲ್ಸಿ ಫಲಿತಾಂಶ ದಾಖಲಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದೆ. ಆದರೆ ಇದರಿಂದ ತೃಪ್ತಿ ಪಡದೆ 2026-27ನೇ ಸಾಲಿನಲ್ಲಿ ಜಿಲ್ಲೆಯ ಪ್ರತಿಯೊಂದು ಶಾಲೆಯು 100% ಫಲಿತಾಂಶ ಸಾಧಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಈಗಾಗಲೇ ಜಿಲ್ಲೆಯ 78 ಶಾಲೆಗಳು 100% ಫಲಿತಾಂಶ ದಾಖಲಿಸಿದ್ದು, 2 ಶಾಲೆಗಳು 40%ಕ್ಕಿಂತ ಕಡಿಮೆ, 6 ಶಾಲೆಗಳು 40% 60 ಹಾಗೂ 30 ಶಾಲೆಗಳು 60% 80ರ ನಡುವಿನ ಫಲಿತಾಂಶ ದಾಖಲಿಸಿವೆ. ಎಲ್ಲ ಶಾಲೆಗಳು ಉತ್ತಮ ಶೈಕ್ಷಣಿಕ ಸಾಧನೆ ಹಾಗೂ ಗುಣಮಟ್ಟದ ಶಿಕ್ಷಣದ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಎಂದು ಹೇಳಿದರು. ಇದೇ ವೇಳೆ ಶಿಕ್ಷಣ ಇಲಾಖೆ ಅಧಿಕಾರಿ ಚಂದ್ರಶೇಖರ್ ಭಂಡಾರಿ ಮಾತನಾಡಿದರು. ಸರ್ಕಾರಿ ಎಲ್ಲ ಪುಸ್ತಕದ ಬಹಳ ಅದ್ಭುತವಾಗಿರತಕ್ಕಂಥ ಸಾಧನೆ ಮಾಡಿದೆ. ಆ ಸಾಧನೆಯನ್ನ ಈ ವರ್ಷ ನಾವು ಮತ್ತೆ ಮೆಲುಕು ಹಾಕುತ್ತಾ ಮುಂದೆ ಸಾಗುವಂತಹ ಕೆಲಸ ಮಾಡಬೇಕಾಗಿದೆ. ಈಗ ಬಹಳಷ್ಟು ಜನರಲ್ಲಿ ನಮ್ಮಲ್ಲಿ ಏನಂದ್ರೆ ನಾನು 97, ನಾನು 96, ನಾನು 98 ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ, ಇಬ್ಬರೇ ಫೇಲ್ ಆಗಿದ್ದಾರೆ ಸರ್, ನಮ್ಮಲ್ಲಿ 4 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತಕ್ಕಂತಹ ಒಂದು ಹಮ್ಮು ಕಿಮ್ಮು ಬಿಟ್ಟು ನಾವು ಈ ವರ್ಷ ಕಡ್ಡಾಯವಾಗಿ ಬಹಳ ಡೆಡಿಕೇಶನ್ ಆಗಿ ಈ ರಿಸಲ್ಟ್ ಅನ್ನ ಏನು 94.4 ಹೊಂದಿದ್ದನ್ನ ನಾವು 100ಕ್ಕೆ 100 ಔಟ್ ಆಫ್ ಔಟ್ ರಿಸಲ್ಟ್ ಅನ್ನು ತರುವಂತಹ ಕೆಲಸದಲ್ಲಿ ನಾವೆಲ್ಲರೂ ಈ ವರ್ಷ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಆ ಒಂದು ಕಾರ್ಯವನ್ನು ಸತತವಾಗಿ ಪರಿಶ್ರಮ ಪಟ್ಟು ಈ ವರ್ಷ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ನಾವು 100ಕ್ಕೆ 100ರಷ್ಟು ಅದನ್ನು ರಿಸಲ್ಟ್ ಬರಲೇಬೇಕು ಅಂತಕ್ಕಂಥ ಒಂದು ಗುರಿಯನ್ನ ನಾವು ಮತ್ತು ನಮ್ಮ DDP ಅವರು ಇಟ್ಕೊಂಡಿದ್ದೇವೆ. ದಯಮಾಡಿ ನೀವೆಲ್ಲರೂ ನಿಮ್ಮ ಶಾಲೆಗಳಲ್ಲಿ ನಿಮ್ಮಗಳ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇದನ್ನು ತಂದರೆ ಅನುಪಾಲನೆ ಮಾಡಿದ್ರೆ ನಾವು ಖಂಡಿತವಾಗಿ ಈ ವರ್ಷ ಕೂಡ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನು ತರಲಿಕ್ಕೆ ಅದರಲ್ಲಿ ಯಾವುದೇ ಸಂದೇಹಗಳಿಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮಾನ್ಯ SS ಮೇಡಮ್ ಅವರು ಮೊನ್ನೆ ದಿವಸ ನಮಗೆ ಬೆಂಗಳೂರಲ್ಲಿ ಎಲ್ಲ 35 ಜಿಲ್ಲೆಗಳ ಪ್ರಾಂಶುಪಾಲರ ಸಭೆಯನ್ನು ಕರೆದರು, ಉಪನಿರ್ದೇಶಕರ ಅಭಿವೃದ್ಧಿ. ಆ ಒಂದು ಸಭೆ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಯಿತು. ನೋಡಿ, ಅವರು 9 ಗಂಟೆಗೆ ಪ್ರಾರಂಭವಾದ್ರೆ ಅವರು ಎಷ್ಟು ಗಂಟೆ ಬಂದಿದ್ರು ಗೊತ್ತಾ? ಶಿಕ್ಷಕರ ಸಭೆಗೆ 8:30 ಬಂದು ಕೂತಿರೋರು, 7 ಗಂಟೆಗೆ ಬಂದು ಕೂತಿರೋರು, 9 ಗಂಟೆಗೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಈರಣ್ಣ ಕೋಸಗಿ, ರಾಧಾಬಾಯಿ ದೇವದುರ್ಗ, ಸುಜಾತ ಲಿಂಗಸುಗೂರು, ಚಾಗಪ್ಪ ಸಿಂಧನೂರು, ಜೀವನ್ ಸಾಬ್, ಅರೀಫ್, ರಾಜಶೇಖರ್ ದಿನ್ನಿ ಹಾಗೂ ಗದ್ದಿ ಬಸಪ್ಪ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ಜಿಲ್ಲೆಯ ವಿವಿಧ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಭಾಗವಹಿಸಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ, ಬೋಧನಾ ಗುಣಮಟ್ಟ ಹೆಚ್ಚಳ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ನಗರದ ಯರಮರಸ್ ಬೈಪಾಸ್ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿದ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಲಾರಿಯೊಂದು ಟ್ಯಾಂಕರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟ್ಯಾಂಕರ್ ಲಾರಿ ಚಾಲಕ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಯರಮರಸ್ ಬೈಪಾಸ್ ಮಾರ್ಗವಾಗಿ ಅತಿ ವೇಗದಲ್ಲಿ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಚಾಲಕನ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೈಗಾರಿಕೆಗೆ ಸಿಮೆಂಟ್ ಅನ್ಲೋಡ್ ಮಾಡಲು ತೆರಳುತ್ತಿದ್ದ ಟ್ಯಾಂಕರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಟ್ಯಾಂಕರ್ನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು ಚಾಲಕನಿಗೆ ತೀವ್ರ ಗಾಯಗಳಾಗಿವೆ. ಅಪಘಾತ
ಅಪಘಾತದ ಬಳಿಕ ರಕ್ತದ ಗಾಯಗಳಿಂದ ನರಳುತ್ತಿದ್ದ ಟ್ರ್ಯಾಕ್ಟರ್ ಲಾರಿ ಚಾಲಕನನ್ನು ಸ್ಥಳೀಯರು ತಕ್ಷಣ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದೇ ವೇಳೆ ಟಿಪ್ಪರ್ ಚಾಲಕ ವಾಹನದ ಕೀಲಿಯನ್ನು ತೆಗೆದುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಪರಾರಿಯಾದ ಟಿಪ್ಪರ್ ಚಾಲಕನ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಅಪಘಾತದಿಂದ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 2 ದಿನಗಳ ಬಸವ ಉತ್ಸವ ಬಸವ ತತ್ವ ಶಾಲಾ ಮಟ್ಟಕ್ಕೂ ತಲುಪುವಂತಾಗಲಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಜುಲೈ 28ರಂದು ಪತ್ರಿಕಾ ದಿನಾಚರಣೆ, ವಾರ್ಷಿಕ ಪ್ರಶಸ್ತಿ ಪ್ರದಾನ ಆರ್ ಗುರುನಾಥ್. ನೀಟ್ ಅಕ್ರಮ ಹೋರಾಟ ಹತ್ತಿಕ್ಕಲು ಕೇಂದ್ರ ಸರ್ಕಾರ ಹುನ್ನಾರ, ಡಾಕ್ಟರ್ ರಜಾಕ್ ಉಸ್ತಾದ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳ ಹೋರಾಟ, ಲಾಠಿ ಪ್ರಹಾರ ಖಂಡಿಸಿ ಅಹೋರಾತ್ರಿ ಧರಣಿ. ಜುಲೈ 27ರಂದು ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ, ಪ್ರಶಸ್ತಿ ಪ್ರದಾನ ನರಸಿಂಹಲು. ಸಂಸದ ಗೋವಿಂದ ಕಾರಜೋಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ, ಕ್ರಮಕ್ಕೆ ರವೀಂದ್ರ ಜಲ್ದಾರ್ ದೂರು. ಪತ್ರಕರ್ತರ ವಾರ್ಷಿಕ ಪ್ರಶಸ್ತಿಗೆ ಶಿವಮೂರ್ತಿ ಹಿರೇಮಠ, ರಂಗನಾಥ ಚಕ್ರವರ್ತಿ ಸೇರಿ ಹಲವರು ಆಯ್ಕೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಶಾಲಾ ಮುಖ್ಯ ಗುರುಗಳಿಗೆ ಕಾರ್ಯಾಗಾರ, ಈಗಿನಿಂದಲೇ ನಿರಂತರ ಪ್ರಯತ್ನ ಪ್ರಾರಂಭಿಸಿ ಡಿಡಿಪಿಐ ಮಲ್ಲಿಕಾರ್ಜುನ. ಮತ್ತು ಯರಮರಸ್ ಬೈಪಾಸ್ ಬಳಿ ಟಿಪ್ಪರ್ ಡಿಕ್ಕಿ, ಚಾಲಕ ಕ್ಲೀನರ್ಗೆ ಗಾಯ. ಇದಿಷ್ಟೇ ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.